ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಪೂರ್ವ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಾಯಿಲಿಟ್ಟರೆ ಕರಗುವಂತಹ ಮಾವಿನ ಹಣ್ಣಿನ ಕೇಸರಿಬಾತ್ ಹೇಗೆ ಮಾಡುವುದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಂಡು ಬಾಣಲೆನಿಟ್ಟು ತುಪ್ಪ ಹಾಕಿ, ತುಪ್ಪ ಒಂದು 2 ರಿಂದ 3 ಸ್ಪೂನ್ ಹಾಕಿ, ಆಮೇಲೆ ಇದಕ್ಕೆ ಗೋಡಂಬಿ ಸ್ವಲ್ಪ ಫ್ರೈ ಮಾಡಿ, ಗೋಡಂಬಿ ಹಾಕಿದ ನಂತರ ಫ್ರೈ ಮಾಡಿ. ಒಂದು ಕಡೆ ಬಿಸಿನೀರು ಕಾಯ್ಲಿಕ್ಕೆ ಇಟ್ಕೊಳ್ಳಿ, ಯಾಕೆಂದರೆ ರವೆ ಫ್ರೈ ಆಗಬೇಕು. ರವೆ ಹಾಕಿಬಿಟ್ಟು ರವೆ ಫುಲ್ ಫ್ರೈ ಆಗಬೇಕು, ಆ ಥರ ಹಾಕಿ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಬಿಸಿನೀರು ಆ್ಯಡ್ ಮಾಡಿ, ಅದು ಚೆನ್ನಾಗಿ ಗಂಟಾಗಬಾರ್ದು, ಆ ಥರ ಕಲಿಸ್ತಾನೆ ಇರಬೇಕು. ನೀವು ಬಿಟ್ಬಿಟ್ರೆ ಅದು ಗಂಟಾಗುತ್ತೆ. ನೆಕ್ಸ್ಟ್ ಸಕ್ಕರೆ ಆ್ಯಡ್ ಮಾಡಿ. ಇದಕ್ಕೆ ಸಕ್ಕರೆನೂ ಗಂಟಾಗಲ್ಲ, ಬಟ್ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ಹದಕ್ಕೆ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಮಾವಿನ ಹಣ್ಣನ್ನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ, ಆ ಪೇಸ್ಟ್ನ ಇವಾಗ ಹಾಕ್ತಿರೋದು. ಇದನ್ನ ಚೆನ್ನಾಗಿ ಕಲಸಿ, ಗಂಟಾಗಬಾರ್ದು, ಆಮೇಲೆ ಅಲ್ಲೆಲ್ಲೇ ಇರಬಾರ್ದು, ಕಲರ್ ಚೇಂಜ್ ಆಗುತ್ತೆ. ನೀವು ಇಟ್ಟರೆ ಈ ಥರ ವೈಟ್ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಲಾಸ್ಟಿಗೆ ಏಲಕ್ಕಿ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಅಂಟಬಾರ್ದು ಅದು ಜಾಸ್ತಿ, ಆ ಥರ ಆ ಹದಕ್ಕೆ ಬರಬೇಕು. ಈಗ ಆಗಿದೆ ಅದು. ನೆಕ್ಸ್ಟ್ ಇದಕ್ಕೆ ಗೋಡಂಬಿ ದ್ರಾಕ್ಷಿ ಹಾಕಿ ತುಪ್ಪದಲ್ಲಿ ಹುರಿಯಿರಿ, ಗೋಲ್ಡನಿಶ್ ಬರಬೇಕು, ಆ ಥರ ಸ್ವಲ್ಪ ಫ್ರೈ ಮಾಡಿ. ಇವಾಗ ಫ್ರೈ ಮಾಡಿರುವ ದ್ರಾಕ್ಷಿ ಮತ್ತು ಗೋಡಂಬಿನ ಕೇಸರಿಬಾತ್ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮಾವಿನ ಹಣ್ಣಿನ ಕೇಸರಿಬಾತ್ ರೆಡಿಯಾಗಿದೆ. ಇವತ್ತು ಮಾಡಿರುವ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನೀವು ಕೂಡ ಟ್ರೈ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹೇಳಿ. ಮತ್ತಷ್ಟು ಈ ಥರ ರೆಸಿಪಿಗೋಸ್ಕರ ಅಪೂರ್ವ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಧನ್ಯವಾದಗಳು.